ಸಿದ್ದು ಸೌದಿ ಅವರು 4 ಬಾರಿ ಶಾಸಕರಾಗಿ ಸಾಕಷ್ಟು ಜನರ ಮೇಲೆ ಕೈ ಇಟ್ಟು ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದೆ. ಲೋಕಾಯುಕ್ತ ಕೇಸ್ ನಡೀತಾ ಇದೆ. ನಡೀಲಿ, ಆಗಲೇ ಇಲ್ಲ, ಕೇಸ್ ನಡೀಲೇ ಇಲ್ಲ. ಅವರು ಇದು ಮತ್ಸರ ಭಾವನೆಯಿಂದ ಕೇಸ್ ಮಾಡಿದ್ದದು. ಮಾಡಲಿ, ನಡೀಲಿ, ಎನ್ಕ್ವೈರಿ ಮಾಡಲಿ. ನಮ್ಮದೆಲ್ಲ ಲೆಕ್ಕ ಇಟ್ಟಿವಿ. ನಾವೆಲ್ಲ ಮೊದಲು ವ್ಯಾಪಾರಸ್ಥರು, ನಮ್ಮದು ಅಂಗಡಿ ಇತ್ತು. ನಾವು 30 ವರ್ಷ ಅಂಗಡಿಯಾಗಿ ಕೆಲಸ ಮಾಡೀನಿ. ನಮ್ಮದು ಹಾರ್ಡ್ವೇರ್ ಅಂಗಡಿ, ಪಂಪ್ಸೆಟ್ ಅಂಗಡಿ, PVC ಪೈಪ್, ನಮ್ಮದು ಕಂಪ್ನಿ ಅದ, ಒಂದು PVC ಕಂಪ್ನಿ. ಮತ್ತು ಅದನ್ನು ಲೆಕ್ಕ ಮಾಡಲಿ, ಅವ್ರು ಎನ್ಕ್ವೈರಿ ಮಾಡಲಿ. ಇದ್ರೆ ಆಗಲೇ ಅಲ್ಲ, ಸರ್ಕಾರ ಇದೆ. ಅವ್ರದ್ದೇ ಸರ್ಕಾರ ಅದಲ್ಲ, ಈಗ ಎನ್ಕ್ವೈರಿ ಮಾಡಿಸಲಿ. ಅದ ಹೆಂಗೆ ಯಾವ ಮಾರ್ಗದಿಂದ ಸೋರಿಸ್ಲಾಕ ಆಗೋದಿಲ್ಲ, ತೇಜೋವಧಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿನ ಕೆಲವೊಂದು ಮರಿ ಪುಡಾರಿಗಳಲ್ಲಿ. ಹೆಂಗೆ ಸೋಲಿಸೋದು, ಈಗ ಅವ್ರಿಗೆ ನಿದ್ದೆ ಹತ್ತುವಲ್ದ. ಇತ್ತು ವಿರೋಧ ವಲಯದೊಳಗೆ ಸಿದ್ದು ಸೌದಿ ಹೆಂಗೆ ಗೆದ್ದ ಆತ ಬಾರ್ನ್ಯಾಗ ಕೂತು ಬಡಬಡಿಸ್ತಾರೆ ಕಾಂಗ್ರೆಸ್ಸಿನ ಮುಖಂಡರಿಗೆ. ಹೆಂಗೆ ಗೆದ್ದ ಇವರು, ಇಡೀ ಮಂತ್ರಿಗಳು ಸೋತರು, ಎಲ್ಲರೂ ಸೋತರು, ಇವು ಹೆಂಗೆ ಗೆದ್ದ ಅವ್ರಿಗೆ ಬಡಬಡಿಕೆ ಐತದ. ಅದನ್ನು ನಾನು ಗೆಲ್ಸಿದ್ದ ನನ್ನ ಕೆಲಸನ ಇದಕ್ಕೆ ಆದರ್ಶ, ನನ್ನ ವ್ಯಕ್ತಿತ್ವನ ಆದರ್ಶ. ನಾವು ಕಾರ್ಯಕರ್ತರನ್ನ ಪಡೆ ಕಟ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡಿ ಅವ್ರು ಹೇಳಿದ ಕೆಲಸ ಮಾಡ್ಕೋತ ಇವ್ರಗಟ್ಲೆ ಉದ್ದಟತನ ಮಾಡಿಲ್ಲ. ನಾವು ಮಾಡ್ಕೋತ ನಾವು ಮಾಡೋದ್ರಿಂದ ನಾವು ಗೆದ್ದೀವಿ. ನೀವು ಯಾಕೆ ಗೆಲ್ಲಿಲ್ಲ? ಒಂದೇ ಸಲ ಯಾಕೆ ಆರ್ಸಿ ಹೋಗಿ ಸೋತ್ರ ಹಿಂದ್ಗಡೆ? ಸಚಿವರು ಕೂಡ ಆಗಿದ್ದ, ಸಚಿವರಾಗಿದ್ದಿರಲ್ಲ, 2 ಇಲಾಖೆ ಸಚಿವರು ರಾಜ್ಯದೊಳಗೆ. ಯಾಕೆ ಗೆಲ್ಲಿಲ್ಲ? ಇನ್ನೊಮ್ಮೆ 21 ವರ್ಷ ಅವ್ರಲ್ಲಿ ಸೋತು ಹೋದ್ರಲ್ಲೇ ಜನ ನಿಮ್ಮನ್ನು ತಿರಸ್ಕಾರ ಮಾಡಿರಿ. ಆಗಲ್ಲ, ಒಂದೇ ವರ್ಷದಾಗ MP ಚುನಾವಣೆ ಆಯ್ತು. 36 ವರ್ಷ ಅವ್ರ ಲೀಡ್ ನಾವು ಕ್ಷೇತ್ರದಿಂದ ಕೊಟ್ಟೇನೆ, ನಮ್ಮ ತೇರದಾಳ ಮತಕ್ಷೇತ್ರದಿಂದ. 4 MP ಇಲೆಕ್ಷನ್ 4 ಸಲ ಗೆದ್ದಾರ. 4 ಸಲ ನಮ್ಮ ತೇರದಾಳ ಮತಕ್ಷೇತ್ರ ಲೀಡ್ ಕೊಡುವಂಥ ಕೆಲಸ ಐತಿ ಇಡೀ ಜಿಲ್ಲಾದಾಗ. ಆ ರೀತಿ ನಾವು ಸಂಬಂಧ ಇಟ್ಕೊಂಡು ನಾವು ಕೆಲಸ ಮಾಡಾಯ್ತೀವಿ, ಅಭಿವೃದ್ಧಿ ಕೆಲಸಗಳನ್ನು. ಇವ್ರು ತಡ್ಕೊಳಕ್ಕಾಗವಲ್ದು ಕಾಂಗ್ರೆಸ್ನವ್ರಿಗೆ. ಏನು ಮಾಡೋನು, ಹೆಂಗಾರಿ ಸೋಲ್ಸು, ಕಡೆಗೆ ಇದನ್ನೇ ಹಾದಿ ಹಿಡ್ದಾರೆ. ತೇಜೋವಧಿ ಮಾಡೋದು, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು, ಅವ್ರ ಆಸ್ತಿ ಬಗ್ಗೆ ಮಾತಾಡೋದು.